ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದೆಲ್ಲದರ ನಡುವೆ ಬಿಜೆಪಿಯವರ ವರ್ತನೆಗೆ ಬೇಸರ ಹೊರ ಹಾಕಿದ್ದಾರೆ ಮುಖ್ಯಮಂತ್ರಿಗಳು. ಅಶೋಕ್ ಅವರ ತಂಡದ ಮೇಲೆ ನನಗೆ ಬೇಜಾರಾಗಿದೆ, ನನ್ನ ಮಾತನ್ನ ಯಾರೂ ಕೂಡ ಕೇಳ್ತಾ ಇಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. 2-3 ದಿನದಿಂದಲೂ ಕೂಡ ಸದನಕ್ಕೆ ಬರ್ತಾ ಇದ್ದಂತೆ ಧಿಕ್ಕಾರ ಹಾಕ್ತಾರೆ. ನನ್ನ ಮಾತನ್ನು ಯಾರೂ ಕೇಳುವಂಥ ಪರಿಸ್ಥಿತಿಲಿಲ್ಲ, ಹೀಗಾಗಿ ನನ್ನ ಮನಸ್ಸಿಗೆ ತೀವ್ರವಾದ ಗಾಯ ಆಗಿದೆ. ನಾನು ಬೆಂಗಳೂರಿಗೆ ರಾಜಕಾರಣ ಮಾಡಬೇಕು ಅಂತಾನೆ ಬಂದಂಥ ವ್ಯಕ್ತಿ. ಚಿಕ್ಕ ವಯಸ್ಸಿನಲ್ಲಿ ಪಕ್ಷ ನನ್ನನ್ನು ಗುರುತಿಸಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ದೇವೇಗೌಡರ ವಿರುದ್ಧ ಚುನಾವಣೆಯಲ್ಲಿ ನಿಲ್ಲೋಕೆ ಟಿಕೆಟನ್ನು ಕೊಟ್ಟಿದ್ರು. ಆವಾಗ ನನಗೆ ಅನಿಸಿತ್ತು ಅಧಿಕಾರ ಶಾಶ್ವತ ಅಲ್ಲ ಅಂತ. ಯೌವನ, ಹಣ, ಅಧಿಕಾರ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಸಿಗಬಾರದು. 2028ಕ್ಕೆ ಚುನಾವಣೆ ಬರುತ್ತೆ, ಜನ ತೀರ್ಮಾನ ಮಾಡಲಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರು ಪರ್ಮನೆಂಟು? ಎಷ್ಟು ಜನ ಈಗ ಇಲ್ಲಿರೋರು? ಒಂದು ಸುಮಾರು 15 ಜನ ಇರಬೇಕು ನಮ್ಮಲ್ಲಿ. ಬೇರೆ ಪಾರ್ಟಿಯಿಂದ ಬಂದವ್ರನ್ನೆಲ್ಲ ನಮ್ಮ ಮಂತ್ರಿ ಮಾಡ್ಕೊಂಡಿದ್ದೀವಿ. ನೋಡಿ ಅವ್ರ 8 ಜನ. ಈಗ ನಿಮ್ಮಲ್ಲಿ ನೀವು ಎಷ್ಟು ಜನ ಮಾಡ್ಕೊಂಡಿದ್ದೀರಿ? ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಅಲ್ಲಿ ಎಷ್ಟು ಜನ ಬೇರೆ ಪಾರ್ಟಿಯಿಂದ ಬಂದವ್ರು ಮಾಡ್ಕೊಂಡಿದ್ರಿ? ಸೊ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಗದೆ, ಇದೇನು ಪರ್ಮನೆಂಟ್ ಏನಿಲ್ಲ. ಇದು ಯಾರನ್ನು ಯಾರ್ಯಾವ ಟೈಮಲ್ಲಿ ಏನೇನು ಆಗ್ತಾರೋ ಅಂತ. ಈಗ ಯಡಿಯೂರಪ್ಪನವರು ಬೇರೆ ಪಾರ್ಟಿನೇ ಕಟ್ಟಿದ್ರು ಅವರು. ತಿರ್ಗಾ ಬಂದು ನೆಕ್ಸ್ಟ್ ಟರ್ಮ್ಗೆ ಈ ಬಿಕೇಮ್ ಎ ಚೀಫ್ ಮಿನಿಸ್ಟರ್. ಸೊ ಏನೇನು ಭಾಷೆ ಆಗಿತ್ತು, ಏನೇನು ಮಾತಾಗಿತ್ತು ಅಂತ ಎಲ್ಲ ಕೂಡ ನನಗೂ ಅರಿವಿದೆ, ದಾಖಲೆಯಲ್ಲಿದೆ. ಬಟ್ ನಾನು ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಬಹಳ ಶ್ರಮಪಟ್ಟು ಈ ಸ್ಥಾನಕ್ಕೆ ಆಸ್ ಎ ಸ್ಟೂಡೆಂಟ್ ಲೀಡರ್ ಬೆಂಗಳೂರಿಗೆ ರಾಜಕಾರಣ ಮಾಡಬೇಕು ಅಂತ ಬಂದಂತ. ನಾನು ವಿದ್ಯಾಭ್ಯಾಸಕ್ಕೆ ಬಂದರೂ ಕೂಡ ನಾನು ರಾಜಕೀಯನೇ ಮಾಡಬೇಕು ಅಂತೇಳಿ ನನ್ನ ವಿದ್ಯಾರ್ಥಿ PUC ಇಂದನೇ ಎಲೆಕ್ಷನ್ ನಿಂತ್ಕೊಂಡವನು. ಈ ಪವರ್ ಮತ್ತು ದೇವರು ನನಗೆ ಎಷ್ಟೋ ಶಕ್ತಿ ಅವತ್ತು ಕೊಟ್ಟಿದ್ದು, ಆರ್ಥಿಕ ಶಕ್ತಿ ಅವತ್ತು ಇತ್ತು. ಯೌವನ, ಹಣ, ಅಧಿಕಾರ ಈ 3 ಒಂದು ಕಡೆ ಸೇರಬಾರ್ದಂತೆ. ಈ 3 ಸೇರಿದ್ರೆ ಬಹಳ ಡೇಂಜರು ಅಂತೇಳಿ ನನಗೆ ಹಿರಿಯರು ಅವತ್ತು ಹೇಳಿದರು. ಆವತ್ತಿಂದನೇ ಸ್ವಲ್ಪ ನಾನು ನನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆ ಸ್ಥಾನನ ಯಾವ ರೀತಿ ಗೌರವವನ್ನು ಮಾಡ್ಕೊಳ್ಬೇಕು ಮಾಡ್ಕೊಂಡು ಬಂದೆ. ಇವತ್ತು ಈ ಸ್ಥಾನದಲ್ಲಿ ಏನು ಕೂತಿದ್ದೀನಿ, ಐ ಆಮ್ ಟೆಲಿಂಗ್ ಯು ವಿತ್ ಹೋಲ್ ಹಾರ್ಟೆಡ್, ಮೈ ಮೈಂಡ್ ಈಸ್ ವೆರಿ ಕ್ಲಿಯರ್. ಯಾರ ಮೇಲೂ ಈ ಸ್ಥಾನದಿಂದ ದ್ವೇಷ ಮನೋಭಾವ ನನ್ನ ಮನಸ್ಸಿನಲ್ಲಿ ಯಾವ ಥರದ ಆಲೋಚನೆ ಇಲ್ಲದೆ ಕ್ಲೀನ್ ಹಾರ್ಟ್ನಿಂದ ಈ ರಾಜ್ಯದ ಜನತೆ ಸೇವೆ ಮಾಡಬೇಕು ಅಂತ ಇದ್ದೇನೆ. ಅದನ್ನ ಯಾರಿಗೂ ಕೂಡ ನಿಮ್ಮ ಮೇಲೆ, ಬಟ್ ಪಾಲಿಟಿಕ್ಸ್ ಅಲ್ಲಿ ಹಂಗಂತ ಹೇಳ್ಬಿಟ್ಟು ದುರುಪಯೋಗ ಆಗಬಾರ್ದು. ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಬೇಕು, ನಿಮ್ಮ ಟೀಕೆ ಬೇಕು, ಅವ್ರದ್ದು ಬೇಕು, ನನಗೆ ಅವ್ರ ಸಲಹೆನೂ ಬೇಕು, ನಿಮ್ಮ ಟೀಕೆನೂ ಬೇಕು. ಲೆಟ್ ಅಸ್ ಫೈಟ್ ಫಾರ್ ದಿಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಸೊ ಅಲ್ಟಿಮೇಟ್ಲಿ ಏನು ನೀವು ಬಂದಿರೋದು ಎಂತಕ್ಕೆ? ಜನ ಸೇವೆ ಮಾಡಬೇಕು ಅಂತ. ನಾನು ಬಂದಿರೋದು ಎಂತಕ್ಕೆ? ನಾವು ಜನ ಸೇವೆ ಮಾಡಬೇಕು ಅಂತ. ಅಲ್ಟಿಮೇಟ್ಲಿ ಎಲೆಕ್ಷನ್ 28ಕ್ಕೆ ಬರ್ತದೆ. ಜನ ಏನ್ ತೀರ್ಮಾನ ಮಾಡ್ತದೋ ನೀವು ಒಪ್ಕೊಂಡಿದ್ದೀರಿ, ನಾವು ಒಪ್ಕೊಳ್ಳೇಬೇಕಾಗ್ತದೆ. ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಹಗರಣ ಸದನದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹಗರಣದಲ್ಲಿ ಆರೋಪಿಯಾಗಿರುವ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದ ಮೈತ್ರಿ ಪಕ್ಷಗಳು ಒಂದು ಹೋರಾಟವನ್ನು ನಡೆಸ್ತಾ ಇದೆಯಲ್ಲ, ಅದನ್ನು ತೀವ್ರಗೊಳಿಸಿದ್ದಾವೆ. ನಿನ್ನೆಯಂತೆ ಇಂದು ಸಹ ವಿಪಕ್ಷಗಳ ನಾಯಕರು ಉಭಯ ಸದನಗಳಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನು ನಡೆಸಿದರು. ಮಧ್ಯಾಹ್ನ ಭೋಜನದ ವಿರಾಮದ ಬಳಿಕ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ನಾಯಕರು ಕಪ್ಪು ಶಾಲನ್ನು ಧರಿಸಿ ಸದನದಲ್ಲಿ ಗದ್ದಲ ಎಬ್ಬಿಸಿದರು. ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡುವವರೆಗೂ ಕಲಾಪ ನಡೆಸೋದಕ್ಕೆ ಬಿಡಲ್ಲ ಅಂತ ಘೋಷಣೆಗಳನ್ನು ಕೂಗಿ ಹೋರಾಟ ಮುಂದುವರೆಸಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಸಚಿವ ನಾಗೇಂದ್ರ ವಜಾಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಲೂಟಿ 187 ಕೋಟಿ ಲೂಟಿ ಹಣ ಎಲ್ಲೋಯ್ತು, ರಾಹುಲ್ ಗಾಂಧಿ ಮನೆಗೆ ಹೋಯಿತು ಅಂತ ಘೋಷಣೆ ಕೂಗ್ತಾ ಇದ್ದಂತೆ ಕಾಂಗ್ರೆಸ್ನ ಸದಸ್ಯರು ಅಯೋಧ್ಯೆಯ ಶ್ರೀರಾಮನ ಹುಂಡಿ ಹಣ ಕಳ್ಳತನದ ವಿಚಾರವನ್ನು ಪ್ರಸ್ತಾಪಿಸಿ ವಿಪಕ್ಷಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಹುದ್ದೆಗಳನ್ನು ಪ್ರಕಟಿಸಲಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉರ್ದು, ಮರಾಠಿ, ತಮಿಳು ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಯಾವುದೇ ಒಬ್ಬ ಕೈದಿಗೂ ಕೂಡ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ, ವಜಾ ಮಾಡಿ, ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ. ಅದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಮನೆಗೋಯ್ತು ರಾಹುಲ್ ಗಾಂಧಿ ಮನೆಗೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು. ಅದನ್ನ ಬಹಿರಂಗ ನಾವು
ರಾಜೀನಾಮೆ ಕೊಡಲೇಬೇಕು. ಯಾರೇ ಒಬ್ಬರಿಗೆ ಮಾಡಬೇಕು ಅಥವಾ ರಾಜೀನಾಮೆ ಕೊಡಲೇಬೇಕು. ಅಥವಾ ಯಾವುದೋ ವಿವಿಐಪಿಗಳಿಗೆ ನಾಗೇಂದ್ರನ ವಜಾ ಬೇರೆ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಅದು ನಾಗೇಂದ್ರನ ವಜಾ ಮಾಡಿ. ಕಂಡಕ್ಟ್ ಸಚ್ ರೇಟ್ಸ್ ರಾಹುಲ್ ಗಾಂಧಿ ಮನೆಗೋಯ್ತು. ಅಕ್ರಾಸ್ ದ ಸ್ಟೇಟ್ ಅದನ್ನ ನಾವು ರಾಹುಲ್ ಗಾಂಧಿ ಮನೆಗೋಯ್ತು. ಅದರಿಂದ ಸ್ವಲ್ಪ ಸೋನಿಯಾ ಗಾಂಧಿ ಮನೆಗೋಯ್ತು. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಹೋರಾಟ ಇನ್ನೂ ಮುಗಿದಂತೆ ಕಾಣ್ತಿಲ್ಲ. ರೈತರಿಗೆ ನ್ಯಾಯ ಕೊಡಿಸುವವರೆಗೂ ತಾರ್ಕಿಕ ಅಂತ್ಯ ಕಾಣಿಸದೆ ಬಿಡೋಲ್ಲ ಅಂತ ದಳಪತಿಗಳು ನಿರ್ಧಾರ ಮಾಡಿದ್ದಾರೆ. ಟೌನ್ಶಿಪ್ ಯೋಜನೆಯ ವಿರುದ್ಧ ರೈತರ ಜೊತೆ ನಿಂತ ಹೋರಾಟಕ್ಕಿಳಿದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. 2 ದಿನಗಳ ಪಾದಯಾತ್ರೆಯ ಬಳಿಕ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಾಗಾದರೆ ಈ ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ಏನೆಲ್ಲ ಎಚ್ಚರಿಕೆಯ ಸಂದೇಶ ರವಾನೆ ಆಯಿತು ಅನ್ನೋದರ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳ ಅಬ್ಬರ. ಫ್ರೀಡಂ ಪಾರ್ಕ್ನಲ್ಲಿ ರೈತರ ಹೋರಾಟಕ್ಕೆ ಹಸಿರು ಬೆಂಬಲ. ಮುಖ್ಯಮಂತ್ರಿ ಡಿಕೆಶಿಗೆ ಎಚ್ಡಿ ಕುಮಾರಸ್ವಾಮಿ ಓಪನ್ ಸವಾಲ್. ಇಂದು ಫ್ರೀಡಂ ಪಾರ್ಕ್ ಸಂಪೂರ್ಣ ಹಸಿರುಮಯವಾಗಿತ್ತು. ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅಖಾಡಕ್ಕಿಳಿದಿರೋ ದಳಪತಿಗಳು ರೈತರಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈಗಾಗಲೇ ಯೋಜನೆಗೆ ಒಳಪಡುವ ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಮಾಹಿತಿಯನ್ನ ಪಡೆದಿದ್ದು ಬಳಿಕ ಬೈರಮಂಗಲದಿಂದ 2 ದಿನಗಳ ಪಾದಯಾತ್ರೆಯನ್ನ ಮುಗಿಸಿದ್ದಾರೆ. ಇದರ ಬೆನ್ನಲ್ಲೇ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬಹಿರಂಗ ಸಭೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿಯಾಗಿದ್ದು ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡಕಾರಿದ್ರು. ಡಿಕೆಶಿ ಸುಮ್ಮನೆ ಎಚ್ಡಿಕೆ ಹೆಸರೇಳಿ ಸತ್ಯ ಮುಚ್ಚಿಟ್ಟು ನುಣಿಚಿಕೊಳ್ಳುವ ಮಾತನಾಡಿದ್ದಾರೆ ಅಂತ ಆರೋಪಿಸಿದ್ರು. ಅಲ್ಲದೆ ಯೋಜನೆಗೆ ಸುಮಾರು 7.5 ಸಾವಿರ ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳಲು ಸರ್ಕಾರ ನೋಟಿಫಿಕೇಶನ್ ಮಾಡಿದೆ. ಇದನ್ನ ವಿರೋಧಿಸಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಯೋಜನೆಯನ್ನ ಕೈಬಿಡದಿದ್ರೆ ಇನ್ನಷ್ಟು ಹೋರಾಟ ಮಾಡೋದಾಗಿ ದೇವೇಗೌಡರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು. ಆದರೆ ಮುಖ್ಯಮಂತ್ರಿಗಳು ಕುಮಾರಣ್ಣವರೇ ಮಾಡಿದ ಕಾರ್ಯಕ್ರಮ ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಸತ್ಯವನ್ನ ಮುಚ್ಚಿಟ್ಟು ಕುಮಾರಸ್ವಾಮಿ ಅವರು ಮಾಡಿದ ಕಾರ್ಯಕ್ರಮ ಏನು ಅಂತ ಹೇಳಿ ನುಡಿಸಿಕೊಳ್ಳುವ ಮಾತನ್ನ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಸ್ತವಾಂಶ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಏನಾಯಿತು, ಅದಾದಮೇಲೆ ಮುಂದಕ್ಕೆ ಏನೇನು ಕೆಲವು ಘಟನೆಗಳು ನಡೆದಿದ್ದಾವೆ ಎಲ್ಲವನ್ನೂ ಸುದೀರ್ಘವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಭಾಷಣ ಆರಂಭಿಸ್ತಾ ಇದ್ದಂತೆ ಸರ್ಕಾರ ಹಾಗೂ ಸಿಎಂ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ರು. ಪದೇ ಪದೇ ಇದು ನನ್ನ ಕನಸಿನ ಕೂಸು ಅಂತಾರೆ ಸಿಎಂ ಡಿಕೆ ಶಿವಕುಮಾರ್. ನಾನು ವಿಧಾನಸಭೆಯಲ್ಲಿ ಮಾತನಾಡಿರುವ ದಾಖಲೆಗಳಿವೆ. ಅಂದೇ ನಾನು ಯೋಜನೆಯನ್ನ ಕೈಬಿಟ್ಟಿದ್ದೆ ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಬಿಡದಿ ಟೌನ್ಶಿಪ್ ನೈಸ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದೀರಿ. ಇದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ವೇದಿಕೆ ಸಿದ್ಧ ಮಾಡಿ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ಕಾಂಗ್ರೆಸ್ನ ಹಾಲಿ ಮಾಜಿ ಶಾಸಕರೆಲ್ಲ ಬನ್ನಿ, ಏಕಾಂಗಿಯಾಗಿ ಎದುರಿಸುತ್ತೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೇರ ಸವಾಲು ಹಾಕಿದ್ರು. ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ, ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ, ತಯಾರಾಗಿದ್ರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಎದುರಿ ಓಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇನ್ನು ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಈ ಹಿಂದೆ ಇದಕ್ಕೆ ಸಂಬಂಧಿಸಿದಂತೆ ಸತ್ಯ ಶೋಧನಾ ಸಮಿತಿ ಮಾಡಿದ್ದು, ಯಾರಪ್ಪ 200 ಪುಟಗಳ ವರದಿಯನ್ನ ಮಾಡಿದ್ರಲ್ಲ ಅದಕ್ಕೆ ಬೆಲೆ ಇಲ್ವಾ,
ನೀವು ಸಿಎಂ ಆಗಿದ್ದೀರಾ ಅಂತ ಕುರ್ಚಿ ನೋಡಿ ಹೊಟ್ಟೆ ಕಿಚ್ಚು ಪಡಲ್ಲ ನಾವು. ನೀವು ಸಿಎಂ ಆದಾಗ ಹಾರೈಸಿದ್ದೇವೆ. ಇದು ನನ್ನ ಪಟ್ಟಾಭಿಷೇಕಕ್ಕೆ ನಡೀತಾ ಇರುವ ಹೋರಾಟವಲ್ಲ, ರೈತರಿಗಾಗಿ ಜನರಿಗಾಗಿ ಹೋರಾಟ ಅಂತ ಕಿಡಿಕಾರಿದ್ರು. ದಯಮಾಡಿ ರಾಜ್ಯ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಾನು ಒಂದು ಸವಾಲನ್ನ ಹಾಕ್ತೇನೆ. ನಿಮ್ಮ ಆತ್ಮಸಾಕ್ಷಿಗಳಿಗೆ ಅನುಗುಣವಾಗಿ ಇವತ್ತು ನೀವು ಮಾತನಾಡ್ತಾ ಇದ್ದೀರಾ. ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಇವತ್ತು ಈ ಯೋಜನೆಯನ್ನ ನೀವು ಅಭಿವೃದ್ಧಿಯ ಹೆಸರಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರೋ ಅಥವಾ ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರಿತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಇಲ್ಲಿಂದ ಬರ್ತಕ್ಕಂಥ 33,000 ಕೋಟಿಯಷ್ಟು, ಅದರಲ್ಲಿ 15,000 ಕೋಟಿಯಷ್ಟು ಲಾಭದಾಯಕವಾದಂತ ಒಂದು ರಿಯಲ್ ಎಸ್ಟೇಟ್ ಯೋಜನೆಗೆ ನೀವು ಕೈಯನ್ನ ಹಾಕಿದ್ದೀರಾ ಅಂತಕ್ಕಂಥದ್ದನ್ನ ನಿಮ್ಮ ಆತ್ಮಸಾಕ್ಷಿಗಳಿಗೆ ಒಮ್ಮೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ಹೋರಾಟ ದಿನೇ ದಿನೇ ಹೊಸ ರೂಪವನ್ನ ಪಡೆದುಕೊಳ್ತಾ ಇದೆ. ಮತ್ತೆ ಹೋರಾಟದ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪಂಥಾಹ್ವಾನ ನೀಡಿದ್ದು, ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಬಾಲಕೃಷ್ಣ ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದು ನೋಡಬೇಕು. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.